ಇವಾಗ ಮಾಡ್ತೀನಿ ಆದ್ಯಂಗ್ ಸರಿಯಾಗಿ. ಆದ್ಯ ಹಲೋ ಚಿಕ್ಕಿ, ಏನಿದು ಇವಾಗ ಬಂದಿದ್ದೀರಾ? ಕೆಲ್ಸ ಏನು ಇಲ್ವಾ? ಇದೆಯಮ್ಮ, ಇದೆ, ಅದಕ್ಕೆ ಬಂದೆ. ಮನೆ ಆಚೆ ಇರೋ ಪ್ರಾಣಿಗಳಿಗೆ ಮೇವ್ ಹಾಕ್ಬೇಕು. ಹಾಕಿ. ಅದನ್ನ ಹೇಳೋದಕ್ಕೆ ನನ್ನ ಹತ್ರ ಬರೋದು ಏನಕ್ಕೆ ಹೇಳಿ? ನಾನಲ್ಲ, ನೀನ್ ಮಾಡ್ಬೇಕು. ನೀವೇನ್ ಮಾಡ್ತೀರಾ ಚಿಕ್ಕಿ? ಕೋಳಿ ಮೇಲಿರೋದೆಲ್ಲ ಫೆದರ್ಸ್ ಎಲ್ಲ ರಿಮೂವ್ ಮಾಡ್ತೀರಾ? ಈಗ ಈ ಮನೆ ಆಡಳಿತ ಇವಳ ಕೈಯಲ್ಲಿದೆ. ಅಂದ್ರೆ ನಿಮ್ ದೊಡ್ಡಮ್ಮಂತಾರ ಅಂತ. ಅವಳು ಏನ್ ಹೇಳಿದ್ರೆ ಅದನ್ ಮಾಡ್ಬೇಕು. ನನ್ ಸೊಸೆ ಕೆಲ್ಸ ಹೇಳಿದ್ರೆ ಕೆನ್ನೆ ಊದ್ಕೊಳತ್ತೆ. ಅದಾಗಲ್ಲ ಅತ್ಗೆ. ಮನೇಲಿ ಇಷ್ಟು ಜನ ದೊಡ್ಡವರಿದ್ರು, ಇಲ್ಲೋಡಿ ನಡು ಮನೇಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೇಗ್ ಕೂತಿದ್ದಾಳೆ ಅಂತ. ಅದು ಅವಳು ಕಾಲೆ, ಇದು ಇವಳು ಕಾಲೆ. ಅವಳು ಕಾಲ್ ಮೇಲೆ ಅವಳು ಕಾಲ್ ಹಾಕೊಂಡ್ರೆ ನಿನಗೇನು ಸಮಸ್ಯೆ? ಅದು ಹಾಗೆ ಹೇಳಿ. ಅವ್ರು ಹಾಗೆ ಮಾತಾಡ್ತಾರೆ ಬಿಡಮ್ಮ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಪಕೋಡ ತಿನ್ಬೇಕು ಅಂತ ಹೇಳ್ದಲ್ಲ, ತಗೋ ತಿನ್ನು. ಅದು ನಾನು ಜಸ್ಟ್ ಹಾಗೆ ಹೇಳ್ದೆ ಅತ್ತೆ. ನಾನ್ ಸೀರಿಯಸ್ ಆಗಿ ತಗೊಂಡಮ್ಮ. ನೀವು ತುಂಬಾ ಸೂಪರ್ ಅತ್ತೆ. ಲವ್ ಯು. ಅನುಮಾನನೇ ಇಲ್ಲ, ಅತ್ತಿಗೆಗೆ ಹುಚ್ಚಿಡ್ದಿದೆ. ನಾನೇ ಹೇಳ್ತಿದ್ದೇನಲ್ಲ, ನನಗೆ ನನ್ ಸೊಸೆ ಅಂದ್ರೆ ಇಷ್ಟ. ನನಗೆ ಆದ್ಯ ಅಂತ ಸೊಸೆ ಸಿಕ್ಕಿರೋದಕ್ಕೆ ನಿಂಗೆ ಹೊಟ್ಟೆ ಕಿಚ್ಚು. ಎಲ್ಲರೂ ನಿಮ್ ಹಾಗೆ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರ ಏನು? ಮತ್ತಿನ್ನೇನು? ಹೇಗಿದ್ರಿ ಅತ್ಗೆ, ಹೇಗ್ ಬದ್ಲಾಗಿದ್ದೀರಾ ನೋಡಿ. ಸೊಸೆನ ಕಾಲ್ ಕೆಳಗಿಳ್ಸಕ್ಕೆ ಬಿಡ್ತಿಲ್ಲ. ಯಾಕೆ ಇಳ್ಸಕ್ ಬಿಡ್ಬೇಕು? ಮೆತ್ತಿಗಿರೋ ಪಾದಗಳು ನೋವಾಗಲ್ಲ? ಅಬ್ಬಾ ಅಬ್ಬಾ, ಚಿಕ್ಕ ಕೆಲ್ಸ ಕೂಡ ಹೇಳ್ತಿಲ್ಲ. ಯಾಕೆ ಹೇಳ್ಬೇಕು? ಸುಖವಾಗಿರೋ ಕೈಗಳು ನೋವಾಗಲ್ಲ? ಅಬ್ಬಾ